ಒಂದು ಕ್ಷಣ 1989ರ ಆಮ್, ಆ ಕಾಲಘಟ್ಟವನ್ನು ಕಣ್ಮುಂದೆ ತಂದುಕೊಳ್ಳಿ. 80ರ ದಶಕದ ಕೊನೆಯ ಭಾಗ. ಹೌದು, ಒಂದು ಟೈಲ್ಸ್ ಕಾರ್ಖಾನೆ, ಅಲ್ಲಿನ ದೊಡ್ಡ ದೊಡ್ಡ ಯಂತ್ರಗಳ ಸದ್ದು, ಆ ಧೂಳು ಮತ್ತೆ ದಿನವಿಡೀ ನಿರಂತರವಾಗಿ ನಡೆಯುವ ದೈಹಿಕ ಶ್ರಮದ ಕೆಲಸ ಅಲ್ವಾ? ಎಕ್ಸಾಕ್ಟ್ಲಿ. ಆ ದೈಹಿಕ ಶ್ರಮದ ಜಗತ್ತಿನಿಂದ ನೇರವಾದಿ ಇಂದಿನ ಅಂದ್ರೆ 2025ರ ಅತ್ಯಾಧುನಿಕ ಕೃತಕ ಬುದ್ಧಿಮತ್ತೆ, ಅಂದ್ರೆ ನಮ್ಮ ಇಂದಿನ AI ಕಂಟೆಂಟ್ ಕ್ರಿಯೇಷನ್ ಸ್ಟುಡಿಯೋಗಳಿಗೆ. ಹೌದು, ಆ ತಣ್ಣನೆಯ ನಿಶ್ಶಬ್ದ ವಾತಾವರಣಕ್ಕೆ ಬನ್ನಿ. ಈ ಎರಡೂ ಸಂಪೂರ್ಣ ಭಿನ್ನವಾದ ಜಗತ್ತುಗಳ ನಡುವೆ ನಿಜಕ್ಕೂ ದಶಕಗಳ ಅಂತರವಿರುವ ಎರಡು ಬೇರೆ ಬೇರೆ ಯುಗಗಳು ಅವು. ಆ ಎರಡು ಯುಗಗಳ ನಡುವೆ ಒಬ್ಬ ಮನುಷ್ಯ, ಕೇವಲ ಒಬ್ಬ ವ್ಯಕ್ತಿ ಸೇತುವೆ ಆಗಬಲ್ಲನೆ ಅಂತ ಕೇಳಿದ್ರೆ ಖಂಡಿತ ಸಾಧ್ಯ ಅಂತ ಹೇಳಬಹುದು. ಡೆಫಿನೆಟ್ಲಿ. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಚರ್ಚಿಸ್ತಿರುವ ಮೂಲ ವಿಷಯ ಅದೇ. ಶೇ ಚಿಕ್ಕೇಗೌಡರ ನವೋದಯ, ಕೈಗಾರಿಕೆಯಿಂದ ಕಲಾಕೃತಿಯೆಡೆಗೆ ಎಂಬ ಅವರ ಆತ್ಮಕಥನದ ಆಯ್ದ ತುಣುಕುಗಳು. ಹೌದು, ಕೇವಲ ಒಂದು ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿ ದಶಕಗಳ ಕಾಲ ಕಾರ್ಖಾನೆಯ ಯಂತ್ರಗಳ ನಡುವೆ ದುಡಿದ ವ್ಯಕ್ತಿಯೊಬ್ಬರು ಇಂದು ದಿಢೀರನೆ AI ಪ್ರಾಂಪ್ಟ್ ಇಂಜಿನಿಯರಿಂಗ್ ಕಲಿಯುತ್ತಿರುವ ರೋಚಕ ಪಯಣ ಇದು. ಅದೇ ಇಂದಿನ ನಮ್ಮ ಮುಖ್ಯ ಧ್ಯೇಯ ಕೂಡ. ವಯಸ್ಸು, ಹಿನ್ನೆಲೆ ಅಥವಾ ನಾವು ಮಾಡ್ತಿರೋ ಕೆಲಸ ಹೊಸ ತಂತ್ರಜ್ಞಾನ ಕಲಿಯಲು ಎಂದಿಗೂ ಅಡ್ಡಿಯಾಗೋದಿಲ್ಲ ಅನ್ನೋದನ್ನ ಚಿಕ್ಕೇಗೌಡರ ಜೀವನದ ಮೂಲಕ ನಾವಿಂದ ಬಿಡಿಸಿ ನೋಡಲಿದ್ದೇವೆ. ತಂತ್ರಜ್ಞಾನದ ವೇಗವನ್ನ ಕಂಡು ನಾವೆಲ್ಲರೂ ಆಗಾಗ ಸುಸ್ತಾಗ್ತೀವಿ ಅಲ್ವಾ? ಖಂಡಿತ. ಪ್ರತಿದಿನ ಹೊಸ ಆಪ್ ಬರುತ್ತೆ, ಹೊಸ ಸಾಫ್ಟ್ವೇರ್ ಬಂತು ಎಂದ್ರೆ ಅದನ್ನ ಮತ್ತೆ ಮತ್ತೆ ಮೊದಲಿನಿಂದ ಕಲಿಯಲು ಒಂದು ರೀತಿಯ ಹಿಂದೇಟು ಹಾಕ್ತೀವಿ. ಆಲಸ್ಯ ಅಂತಾನೆ ಹೇಳಬಹುದು. ಆದ್ರೆ ಚಿಕ್ಕೇಗೌಡಲ ಈ ಪ್ರಯಾಣ ಕೇವಲ ಒಬ್ಬ ವ್ಯಕ್ತಿಯ ಸಾಧನೆಯ ಕಥೆ ಮಾತ್ರ ಅಲ್ಲ. ಮತ್ತೆ ಕಾಲದ ಬದಲಾವಣೆಗಳನ್ನ ಹೇಗೆ ಮುಕ್ತ ಮನಸ್ಸಿನಿಂದ ಅಪ್ಪಿಕೊಳ್ಳಬೇಕು ಎಂಬುದರ ಅದ್ಭುತ ಪಾಠ ಇದು. ಹೌದು, ಕಾರ್ಖಾನೆಯ ಯಂತ್ರಗಳನ್ನ ನಿರ್ವಹಣೆ ಮಾಡುತ್ತಿದ್ದ ಕೈಗಳು ಇವತ್ತು AI ಟೂಲ್ಗಳಿಗೆ ಕಮಾಂಡ್ ನೀಡ್ತಾ ಇರೋದು ನಿಜಕ್ಕೂ ನಮ್ಮೆಲ್ಲರ ಕಲಿಯುವಿಕೆಯ ಮಿತಿಗಳನ್ನ ಪ್ರಶ್ನಿಸುವಂತೆ ಮಾಡುತ್ತೆ ಅಲ್ವಾ? ಸೊ ಅವರ ಈ ಕುತೂಹಲಕಾರಿ ಪಯಣದ ಬೇರುಗಳನ್ನು ನಾವು ಸ್ವಲ್ಪ ಹುಡುಕ್ತಾ ಹೋದ್ರೆ ನಾವು ಮೇ 31, 1970ರ ಕಾಲಘಟ್ಟಕ್ಕೆ ಹೋಗ್ಬೇಕು. ಹೌದು, ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಚಿಕ್ಕಮಳಲವಾಡಿ ಎಂಬ ಪುಟ್ಟ ಗ್ರಾಮ. ಎಕ್ಸಾಕ್ಟ್ಲಿ. ಕಪ್ಪಣ್ಣಗೌಡ ಮತ್ತು ಲಕ್ಷ್ಮಮ್ಮ ದಂಪತಿಯ 6ನೇ ಮಗನಾಗಿ ಜನನ. ಅಪ್ಪಟ ಗ್ರಾಮೀಣ ಪರಿಸರದಲ್ಲಿಯೇ ಕಳೆದ ಬಾಲ್ಯ ಅವರದ್ದು. ಅವರ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಚಿಕ್ಕಮಳಲವಾಡಿ, ಭಕ್ತರಹಳ್ಳಿ ಮತ್ತು ಹೆಬ್ಬೂರಿನಲ್ಲಿ ನಡೆಯುತ್ತೆ. ಅದಾದ ನಂತರ ಅವರು ಆಯ್ಕೆ ಮಾಡಿಕೊಂಡ ದಾರಿ ಬಹಳ ಗಮನಾರ್ಹವಾಗಿದೆ. ಹೌದು, ಕುಣಿಗಲ್ನಲ್ಲಿ JOC ಅಂದ್ರೆ ವೊಕೇಶನಲ್ ಕೋರ್ಸ್, ಆಟೋಮೊಬೈಲ್ ಇಂಜಿನಿಯರಿಂಗ್, ಒಂದು 2 ವರ್ಷದ ಕೋರ್ಸ್ ಅದು. ಆ 80ರ ದಶಕದಲ್ಲಿ ಈ JOC ಕೋರ್ಸ್ಗಳು ಹೇಗಿರ್ತಿತ್ತು ಅಂದ್ರೆ ಪುಸ್ತಕದ ಬದನೆಕಾಯಿಗಿಂತ ಹೆಚ್ಚಾಗಿ ಸಂಪೂರ್ಣವಾಗಿ ಕೈಯಾರೆ ಕೆಲಸ ಮಾಡೋದಿರ್ತಿತ್ತು. ಹೌದು, ಯಂತ್ರಗಳ ಬಿಡಿಭಾಗಗಳನ್ನ ಬಿಚ್ಚಿ ಮತ್ತೆ ಜೋಡಿಸುವುದು, ಪ್ರಾಕ್ಟಿಕಲ್ ಆಗಿ ಯಂತ್ರಗಳ ನಾಡಿಮಿಡಿತವನ್ನು ಅರಿಯುವುದು ಅದು ಬಹಳ ಮುಖ್ಯವಾಗಿತ್ತು. ಆ ಕಾಲದ ಆಟೋಮೊಬೈಲ್ ಇಂಜಿನಿಯರಿಂಗ್ ತರಬೇತಿಯ ವಿಧಾನವೇ ಹಾಗಿತ್ತು. ಅದು ಮನುಷ್ಯನಿಗೆ ಒಂದು ವಿಶಿಷ್ಟವಾದ ತಾರ್ಕಿಕ ಶಿಸ್ತನ್ನ ಕಲಿಸ್ತಾ ಇತ್ತು. ತಾರ್ಕಿಕ ಶಿಸ್ತು ಅಂದ್ರೆ ಈಗ ಒಂದು ಯಂತ್ರ ಕೆಟ್ರೆ ಅದು ಏಕೆ ಕೆಟ್ಟಿತು, ಅದರ ಮೂಲ ಕಾರಣವೇನು, ರೂಟ್ ಕಾಸ್ ಏನು ಅಂತ. ಓಕೆ, ಆ ಹುಡುಕುವ ವಿಶ್ಲೇಷಣಾತ್ಮಕ ಚಿಂತನೆ. ಹೌದು, ಅಲ್ಲಿಂದಲೇ ಶುರುವಾಗೋದದು. ಈ ಚಿಂತನಾ ಕ್ರಮವೇ ಅವರ ಮುಂದಿನ 3.5 ದಶಕಗಳ ವೃತ್ತಿ ಜೀವನಕ್ಕೆ ದೊಡ್ಡ ಬುನಾದಿಯಾಯಿತು. ನಿಜ. ಮುಂದೆ 1989ರಲ್ಲಿ ಅವರು ಜಾನ್ಸನ್ ಟೈಲ್ಸ್ ಕಾರ್ಖಾನೆಗೆ ಸೇರ್ಪಡೆ ಆಗ್ತಾರೆ. ಅಲ್ಲಿಂದ ಶುರುವಾದ ಅವರ ಕಾಯಕ ನಿಷ್ಠೆ ಎಂಥದ್ದು ಅಂದ್ರೆ ಬಸವಣ್ಣನವರ ಕಾಯಕವೇ ಕೈಲಾಸ ತತ್ವ ಇದೆಯಲ್ಲ. ಹೌದು, ನಮ್ಮ ನೆಲದ ಬಹುದೊಡ್ಡ ತತ್ವ ಅದು. ಅದನ್ನ ಅವರು ಕೇವಲ ಒಂದು ನೈತಿಕ ಮೌಲ್ಯವಾಗಿ ನೋಡ್ಲಿಲ್ಲ, ಬದಲಾಗಿ ತಮ್ಮ ದೈನಂದಿನ ಕೆಲಸದ ಪ್ರಕ್ರಿಯೆಯಲ್ಲಿ ಕರಾರೂಪವಾಗಿ ಅಳವಡಿಸಿಕೊಂಡ್ರು. ಆ ಪ್ರಕ್ರಿಯೆಯ ಅಳವಡಿಕೆಯ ಆ ಫಲಿತಾಂಶ ಎಷ್ಟೊಂದು ಅಗಾಧವಾಗಿದೆ ಅನ್ನೋದನ್ನ ನಾವು ಅಂಕಿಅಂಶಗಳಲ್ಲಿ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯವಾಗುತ್ತೆ. ಖಂಡಿತ. ಆ ಉಳಿತಾಯದ ಮೊತ್ತದ ಬಗ್ಗೆ ಹೇಳ್ತಿದ್ದೀರಾ? ಹೌದು, ಅವರು ಕೆಲಸ ಮಾಡ್ತಿದ್ದ ಕಾರ್ಖಾನೆಗೆ ವಾರ್ಷಿಕ ಬರೋಬ್ಬರಿ 2 ಕೋಟಿ ರೂಪಾಯಿಗಳನ್ನ ಉಳಿತಾಯ ಮಾಡಿಕೊಟ್ಟಿದ್ದಾರೆ. ವರ್ಷಕ್ಕೆ 2 ಕೋಟಿ ಅಂದ್ರೆ ಒಬ್ಬ ಸಾಮಾನ್ಯ ಉದ್ಯೋಗಿಯಾಗಿ ಅದು ಸಣ್ಣ ವಿಷಯವೇ ಅಲ್ಲ. ಇದರ ಹಿಂದಿನ ಲೆಕ್ಕಾಚಾರಗಳನ್ನ ನಾವು ಸ್ವಲ್ಪ ಆಳವಾಗಿ ಗಮನಿಸಬೇಕು. ಹೌದು, ಇದು ಕೇವಲ ಬೆವರು ಸುರಿಸಿ ಮೈ ಮುರಿದು ಕೆಲಸ ಮಾಡೋದ್ರಿಂದ ಮಾತ್ರ ಬರುವಂತದ್ದಲ್ಲ. ಇಲ್ವೇ ಇಲ್ಲ. ಇಲ್ಲಿ ಅದ್ಭುತವಾದ ಸ್ಮಾರ್ಟ್ ವರ್ಕ್ ಇದೆ. ಹೇಗೆಂದ್ರೆ ಟೈಲ್ಸ್ ಉತ್ಪಾದನೆಯಲ್ಲಿ ಆಗುವ ನಷ್ಟವನ್ನ ಅಥವಾ ಆ ಒಡೆದು ಹೋಗುವ ಪ್ರಮಾಣ, ವೇಸ್ಟೇಜ್ ಇರುತ್ತಲ್ಲ, ಹೌದು, ಆ ವೇಸ್ಟೇಜ್ ತಗ್ಗಿಸೋದು
ಮತ್ತೆ ಯಂತ್ರಗಳು ಕೆಡದಂತೆ ಮುಂಜಾಗ್ರತೆ ವಹಿಸಿ ಅದರ ಡೌನ್ ಟೈಮ್ ಕಡಿಮೆ ಮಾಡೋದು ಮತ್ತು ಕಚ್ಚಾ ವಸ್ತುಗಳ ಬಳಕೆಯಲ್ಲಿ ನಿಖರತೆ ಕಾಯ್ದುಕೊಳ್ಳುವುದು ಇವೆಲ್ಲವೂ ಆಳವಾದ ತಾಂತ್ರಿಕ ತಿಳುವಳಿಕೆ ಮತ್ತು ಕೆಲಸದ ಮೇಲಿನ ಶ್ರದ್ಧೆ ಇದ್ರಷ್ಟೇ ಸಾಧ್ಯವಾಗುವಂಥದ್ದು. ನಾವು ಇಂದಿನ ಕಾರ್ಪೊರೇಟ್ ಜಗತ್ತಿನಲ್ಲಿ ಪ್ರಾಸೆಸ್ ಆಪ್ಟಿಮೈಸೇಷನ್ ಅಥವಾ ಲೀನ್ ಮ್ಯಾನೇಜ್ಮೆಂಟ್ ಅಂತ ದೊಡ್ಡ ಇಂಗ್ಲಿಷ್ ಪದಗಳನ್ನ ಬಳಸ್ತೀವಿ. ಹೌದು, MBA ಮಾಡಿದವರು ಬಳಸುವ ಪದಗಳು. ಆದ್ರೆ ಚಿಕ್ಕೇಗೌಡರು ಯಾವುದೇ ಮ್ಯಾನೇಜ್ಮೆಂಟ್ ಸ್ಕೂಲ್ ಮೆಟ್ಲತ್ತಿಲ್ಲ. ಆದರೂ ತಮ್ಮ ಸ್ವಂತ ಅನುಭವದಿಂದಲೇ ಕಾರ್ಖಾನೆಯ ದಕ್ಷತೆಯನ್ನ ಈ ಮಟ್ಟಿಗೆ ಹೆಚ್ಚಿಸಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಮುಖ್ಯ ಅಂಶ ಏನಂದ್ರೆ ಅವರ ಮನಸ್ಥಿತಿ. ಹೌದು, ಅವರ ನಿವೃತ್ತಿಗೆ ಇನ್ನು ಕೇವಲ 4 ವರ್ಷಗಳಷ್ಟೇ ಬಾಕಿ ಇವೆ. ಆದರೂ ಸಾಮಾನ್ಯವಾಗಿ 35 ವರ್ಷಗಳ ಕಾಲ ಒಂದೇ ಕಡೆ ಒಂದೇ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿದವರಲ್ಲಿ ಒಂದು ರೀತಿಯ ಆಯಾಸ ಅಥವಾ ನನ್ನ ಜವಾಬ್ದಾರಿ ಮುಗಿತು ಅನ್ನೋ ಭಾವನೆ ಬರೋದು ಬಹಳ ಸಹಜ ಅಲ್ವಾ? ಹೌದು. ಆದ್ರೆ ಅವರು ಇಂದಿಗೂ ಕಂಪನಿಗೆ ಮತ್ತಷ್ಟು ಉಳಿತಾಯ ಮಾಡುವ ಹೊಸ ದಾರಿಗಳನ್ನ ಹುಡುಕ್ತಾಲೇ ಇದ್ದಾರೆ. ಇದು ತಮ್ಮ ಸಂಸ್ಥೆಯ ಬಗ್ಗೆ ಅವರಿಗಿರುವ ನಿಜವಾದ ಓನರ್ಶಿಪ್ ಮೈಂಡ್ಸೆಟ್ ಅಥವಾ ಮಾಲೀಕತ್ವದ ಭಾವನೆ ಅಂತ ಹೇಳ್ಬೋದು. ಖಂಡಿತ. ಇದೇ ಮಾಲೀಕತ್ವದ ಭಾವನೆ ಮತ್ತು ಮುನ್ನಡೆಸುವ ಗುಣ ಅವರ ಜೀವನದ ಮತ್ತೊಂದು ಮಗ್ಗಲಿನಲ್ಲಿಯೂ ನಮಗೆ ಎದ್ದು ಕಾಣುತ್ತೆ. ಅಂದ್ರೆ ಕಲೆಯ ಬಗ್ಗೆ ಮಾತಾಡ್ತಿದ್ದೀರಾ? ಹೌದು. ಹಗಲೆಲ್ಲ ಕಾರ್ಖಾನೆ, ಯಂತ್ರಗಳು, ಉತ್ಪಾದನೆ ಅಂತ ಮುಳುಗಿರುವ ವ್ಯಕ್ತಿಯೊಬ್ಬರು ತಮ್ಮ ಒಳಗಿನ ಸೃಜನಶೀಲತೆಯನ್ನ ಸಾಯಲು ಬಿಡ್ಲಿಲ್ಲ. ಎಕ್ಸಾಕ್ಟ್ಲಿ. 10 ವರ್ಷದ ಬಾಲಕನಾಗಿದ್ದಾಗಲೇ ಅವರು ರಂಗಭೂಮಿಗೆ ಕಾಲಿಟ್ಟವರು. ಅನೇಕ ಸಾಮಾಜಿಕ ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ ಕೂಡ. ಕಾರ್ಖಾನೆಯ ಈ ಯಾಂತ್ರಿಕ ಬದುಕಿನ ನಡುವೆಯೂ ಕಲೆಯ ಮೇಲಿನ ಪ್ರೀತಿಯನ್ನ ಉಳಿಸಿಕೊಂಡಿದ್ದು ಮಾತ್ರವಲ್ಲ, ಮಟ್ಟದಲ್ಲಿ ಬೆಳೆಸಿದ್ದಾರೆ. ಹೌದು. ಸುಮಾರು 15 ವರ್ಷಗಳ ಹಿಂದೆ ಕುಣಿಗಲ್ನಂತಹ ಜಾಗದಲ್ಲಿ ಅವರು ಪ್ರಪ್ರಥಮ ಬಾರಿಗೆ ಆರ್ಕೆಸ್ಟ್ರಾ ತಂಡವನ್ನು ಕಟ್ಟಿದ್ರು ಅಲ್ವಾ? ಹೌದು, ನದಿ ಮೆಲೋಡೀಸ್ ಅಂತ. 15 ವರ್ಷಗಳ ಹಿಂದಿನ ಆ ಅರೆನಗರ ಪ್ರದೇಶಗಳಲ್ಲಿ ಒಂದು ಆರ್ಕೆಸ್ಟ್ರಾ ಕಟ್ಟುವುದಂದ್ರೆ ಅದು ಖಂಡಿತ ಸುಲಭದ ಕೆಲಸ ಆಗಿರ್ಲಿಲ್ಲ. ಆ ಸವಾಲುಗಳನ್ನ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕಿಲ್ಲಿ. ಹೌದು. ಇಂದಿನಂತೆ ಆಗ ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ. ಕಲಾವಿದರನ್ನ ಸುಲಭವಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಹುಡುಕುವಂತಿರ್ಲಿಲ್ಲ. ನಿಜ. ಬೇರೆ ಬೇರೆ ಮನಸ್ಥಿತಿಯ ಆ ವಾದ್ಯಗಾರರನ್ನ ಒಟ್ಟುಗೂಡಿಸುವುದು, ಅವರಿಗೆ ತರಬೇತಿ ನೀಡೋದು, ಕಾರ್ಯಕ್ರಮಗಳನ್ನ ಆಯೋಜಿಸುವುದು ಮತ್ತೆ ಆರ್ಥಿಕವಾಗಿ ಅದನ್ನೆಲ್ಲ ಸರಿದೂಗಿಸುವುದು, ಇದೆಲ್ಲವೂ ಒಂದ್ ರೀತಿಯಲ್ಲಿ ಸಣ್ಣ ಮಟ್ಟದ ಕಂಪನಿಯನ್ನು ನಡೆಸಿದಂತೆಯೇ ಸರಿ. ಹೌದು. ರಂಗಭೂಮಿ ಮತ್ತು ಆರ್ಕೆಸ್ಟ್ರಾ ಕೇವಲ ಮನೋರಂಜನೆಯ ವೇದಿಕೆಗಳಲ್ಲ, ಮತ್ತೆ ಅವು ಮನುಷ್ಯನಿಗೆ ತಾಳ್ಮೆ, ಸಂವಹನ ಕೌಶಲ್ಯ ಮತ್ತು ಜನರನ್ನು ಒಟ್ಟಿಗೆ ಕೊಂಡೊಯ್ಯುವ ನಾಯಕತ್ವವನ್ನು ಕಲಿಸುವ ಅತ್ಯುತ್ತಮ ಶಾಲೆಗಳು. ಅನ್ವೇ ಕಾರ್ಖಾನೆಯ ಶಿಸ್ತು ಮತ್ತು ರಂಗಭೂಮಿಯ ಕೌಶಲ್ಯಗಳೆರಡೂ ಇಲ್ಲಿ ಒಟ್ಟಾಡಿ ಕೆಲಸ ಮಾಡದೆ ಅಂತೀರಾ? ಖಂಡಿತವಾಗಿಯೂ. ಆ ನಾಯಕತ್ವದ ಗುಣ ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದೆ ಅಂದ್ರೆ ಅವರು ಕೇವಲ ಒಂದು ತಂಡವನ್ನ ಕಟ್ಟಲಿಲ್ಲ, ಬದಲಾಗಿ ತಮ್ಮ ಊರಿನಲ್ಲಿ ಒಂದು ಇಡೀ ಸಾಂಸ್ಕೃತಿಕ ವಾತಾವರಣವನ್ನು, ಅಂದ್ರೆ ಒಂದು ಈಕೋಸಿಸ್ಟಮ್. ಹೌದು, ಆ ಈಕೋಸಿಸ್ಟಮ್ ಕಟ್ಟಿದ ರೂವಾರಿಯಾದರು. ಅವರ ಗರಡಿಯಲ್ಲಿ ಪಳಗಿದ ಎಷ್ಟೋ ಯುವ ಕಲಾವಿದರು ಇಂದು ಸ್ವತಃ 5-6 ಬೇರೆ ಬೇರೆ ಆರ್ಕೆಸ್ಟ್ರಾಗಳನ್ನ ಕಟ್ಟಿ ಮುನ್ನಡೆಸುತ್ತಿದ್ದಾರೆ, ಸ್ವತಂತ್ರವಾಗಿ ನಡೆಸುತ್ತಿದ್ದಾರೆ. ಒಬ್ಬ ನಾಯಕನ ನಿಜವಾದ ಯಶಸ್ಸು ಇರುವುದು ತನ್ನ ಹಿಂಬಾಲಕರನ್ನ ಸೃಷ್ಟಿಸುವುದರಲ್ಲ, ಬದಲಾಗಿ ತನ್ನಂತೆಯೇ ನಾಯಕರನ್ನು ಸೃಷ್ಟಿಸುವುದರಲ್ಲಿ ಅಲ್ವಾ? ಅದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಇತ್ತೀಚೆಗೆ ಅವರು ತಮ್ಮ ಈ ನದಿ ಮೆಲೋಡೀಸ್ ಆರ್ಕೆಸ್ಟ್ರಾ ಹೆಸರನ್ನ ಬದಲಾಯಿಸಿದ್ದಾರೆ. ಗೋಲ್ಡನ್ ವಾಯ್ಸ್ ಮೆಲೋಡೀಸ್ ಅಂತ. ಹೌದು, ಈ ಹೆಸರು ಬದಲಾವಣೆ ಕೇವಲ ಯಾವುದೋ ಬೋರ್ಡ್ ಬದಲಾಯಿಸಿದಂತಲ್ಲ, ಅದು ಅವರ ಮುಂದಿನ ಭವಿಷ್ಯದ ಹೆಜ್ಜೆಯ ಒಂದು ಮುನ್ಸೂಚನೆ. ಆ ಹೊಸ ಅಧ್ಯಾಯವೇ ಇಂದಿನ ಕೃತಕ ಬುದ್ಧಿಮತ್ತೆ ಅಥವಾ AI ಜಗತ್ತು. ಇದು ನಿಜಕ್ಕೂ ನಮ್ಮ ಇಂದಿನ ಡೀಪ್ ಡೈವ್ನ ಅತ್ಯಂತ ಕುತೂಹಲಕಾರಿ ಘಟ್ಟ. ಹೌದು, ಅವರ ಕಲಾ ಪಯಣ ಈಗ ಸಂಪೂರ್ಣವಾಗಿ ಡಿಜಿಟಲ್ ರೂಪ ಪಡ್ಕೊಂಡಿದೆ. ಇದೊಂದು ಬೆರಗುಗೊಳಿಸುವಂತಹ ರೂಪಾಂತರ. 2025ರ ಮೇ ತಿಂಗಳಿನಿಂದ ಮಿಮಿಕ್ರಿ ಮಹೇಶ್ ಅವರ ಮಾಲೀಕತ್ವದ ಆ ಗೋಲ್ಡನ್ ವಾಯ್ಸ್ ಸ್ಟುಡಿಯೋದಲ್ಲಿ ಅವರು ಪಡಿತಿರುವ ತರಬೇತಿಯ ವಿಷಯಗಳನ್ನ ನೋಡಿದ್ರೆ ನಮಗ ಆಶ್ಚರ್ಯವಾಗುತ್ತೆ. ಡೆಫಿನೆಟ್ಲಿ. ಏನೇನ್ ಕಲಿತಾ ಇದ್ದಾರೆ ಅಂದ್ರೆ ಡಬ್ಬಿಂಗು, ಪಾಡ್ಕಾಸ್ಟು, ಟಿವಿ ಕಮರ್ಷಿಯಲ್ಲು, ಡಾಕ್ಯುಮೆಂಟರಿ ನರೇಷನ್ ಮತ್ತು ಯೂಟ್ಯೂಬ್ ವೆಲ್ತ್ ಕ್ರಿಯೇಷನ್ ಕೂಡ. ಇವುಗಳ ಜೊತೆಗೆ ಇಂದಿನ ಹೊಸ ಯುಗದ AI ಆಪ್ಗಳನ್ನ ಬಳಸಿ ಆಡಿಯೋ ಮತ್ತು ವಿಡಿಯೋ ಕಂಟೆಂಟ್ ಸೃಷ್ಟಿಸುವುದು ಮತ್ತು ಅತ್ಯಂತ ಮುಖ್ಯವಾಗಿ AIಗೆ ಪ್ರಾಂಪ್ಟ್ ನೀಡುವ ನಿಖರವಾದ ವಿಧಾನಗಳನ್ನ ಅವರು ನಿರಂತರವಾಗಿ ಅಭ್ಯಾಸ ಮಾಡ್ತಿದ್ದಾರೆ. ನೋಡಿ, 1989ರಲ್ಲಿ ಆಟೋಮೊಬೈಲ್ ಇಂಜಿನಿಯರಿಂಗ್ ಓದಿ ಟೈಲ್ಸ್ ಕಾರ್ಖಾನಾ ಸೇರಿದ ವ್ಯಕ್ತಿಯೊಬ್ಬರು ಇಂದು AI ಪ್ರಾಂಪ್ಟ್ ಇಂಜಿನಿಯರಿಂಗ್ ಕಲಿಯುತ್ತಿದ್ದಾರೆ.
ಕಲಿಯಲು ವಯಸ್ಸಿನ ಮಿತಿ ಇಲ್ಲ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಕಾರ್ಖಾನೆಯ ಕೆಲಸಗಾರ ಮತ್ತು ನಾಟಕದ ಕಲಾವಿದನೊಬ್ಬ ಈ ಎಐ ಪ್ರಾಂಪ್ಟ್ ಇಂಜಿನಿಯರಿಂಗ್ ಕಲಿಯುವುದರ ಆ ಹಿಂದಿನ ಸಮೀಕರಣ ನಿಜಕ್ಕೂ ಬಹಳ ರೋಚಕವಾಗಿದೆ. ಹೌದು, ಯಾಕಂದ್ರೆ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂದ್ರೆ ಕೇವಲ ಕಂಪ್ಯೂಟರಿಗೆ ಒಂದೆರಡು ವಾಕ್ಯಗಳನ್ನ ಟೈಪ್ ಮಾಡೋದಲ್ಲ. ಎಕ್ಸಾಕ್ಟ್ಲಿ. ಕೃತಕ ಬುದ್ಧಿಮತ್ತೆಯಿಂದ ಅತ್ಯುತ್ತಮವಾದ ನೈಸರ್ಗಿಕವಾದ ಫಲಿತಾಂಶ ಹೊರತೆಗೆಯಬೇಕಾದ್ರೆ ಆ ಎಐಗೆ ನಾವು ನೀಡುವ ನಿರ್ದೇಶನಗಳಲ್ಲಿ ಅಂದ್ರೆ ಇನ್ಸ್ಟ್ರಕ್ಷನ್ಸ್ಗಳಲ್ಲಿ ಸ್ಪಷ್ಟತೆ ಇರಬೇಕು, ಪದಗಳ ಮೇಲಿನ ಹಿಡಿತವಿರಬೇಕು, ಎಲ್ಲಕ್ಕಿಂತ ಹೆಚ್ಚಾಗಿ ಭಾವನೆಗಳ ಅರಿವಿರಬೇಕು. ಹೌದು, ಚಿಕ್ಕೇಗೌಡರು ದಶಕಗಳ ಕಾಲ ರಂಗಭೂಮಿಯಲ್ಲಿ ಬೇರೆ ಬೇರೆ ಪಾತ್ರಗಳಿಗೆ ಜೀವ ತುಂಬಿದವರು. ಅವರಿಗೆ ಆ ಒಂದು ಸಂಭಾಷಣೆಯಲ್ಲಿ ಧ್ವನಿಯ ಏರಿಳಿತ ಹೇಗಿರಬೇಕು, ಎಲ್ಲಿ ವಿರಾಮ ಅಂದ್ರೆ ಎಲ್ಲಿ ಪಾಸ್ ಕೊಡಬೇಕು, ಯಾವ ಪದಕ್ಕೆ ಒತ್ತು ಕೊಡಬೇಕು ಅನ್ನೋ ಸೂಕ್ಷ್ಮತೆಗಳು ಕರಗತವಾಗಿದೆ. ಆ ಸೂಕ್ಷ್ಮತೆಯೇ ಇಂದಿನ ಈ ಎಐ ಜಗತ್ತಿನಲ್ಲಿ ಅವರಿಗೆ ಬಹುದೊಡ್ಡ ಅಸ್ತ್ರವಾಗುತ್ತೆ ಅನ್ಸುತ್ತೆ. ಖಂಡಿತ. ಉದಾಹರಣೆಗೆ ನೋಡಿ, ಒಂದು ಡಾಕ್ಯುಮೆಂಟ್ರಿಗೆ ವಾಯ್ಸ್ ಓವರ್ ಸೃಷ್ಟಿಸಬೇಕಾದಾಗ 20 ವರ್ಷದ ಆಗಷ್ಟೇ ಕಾಲೇಜು ಮುಗಿಸಿದ ಒಬ್ಬ ಟೆಕ್ಕಿ ಎಐಗೆ ಕೇವಲ ಇದನ್ನು ಓದು ಅಂತ ಸರಳವಾದ ಪ್ರಾಂಪ್ಟ್ ನೀಡಬಹುದು. ಹೌದು, ಅದು ಬಹಳ ರೋಬೋಟಿಕ್ ಆಗಿ ಬರುತ್ತೆ. ಆದ್ರೆ 40 ವರ್ಷಗಳ ಜೀವನಾನುಭವ ಮತ್ತು ರಂಗಭೂಮಿಯ ಹಿನ್ನೆಲೆ ಇರುವ ಚಿಕ್ಕೇಗೌಡರು ಎಐಗೆ ಬಹಳ ಸ್ಪಷ್ಟವಾದ, ಅಂದ್ರೆ ಈ ಸಾಲುಗಳನ್ನು ಓದುವಾಗ ಧ್ವನಿಯಲ್ಲಿ ಸ್ವಲ್ಪ ಗಾಂಭೀರ್ಯವಿರಲಿ, ಕೊನೆ ವಾಕ್ಯದಲ್ಲಿ ಸಣ್ಣದೊಂದು ಆಶಾವಾದದ ಇಣುಕು ಇರಲಿ ಅಂತ ಪ್ರಾಂಪ್ಟ್ ನೀಡಬಲ್ಲರು. ವಾವ್, ಇದು ನಿಜಕ್ಕೂ ಒಂದು ಕಲೆ. ತಂತ್ರಜ್ಞಾನ ಎಷ್ಟೇ ವೇಗವಾಗಿ ಮುಂದುವರೆದ್ರು ಅದಕ್ಕೆ ಆ ಮಾನವೀಯ ಸ್ಪರ್ಶ, ಆ ಹ್ಯೂಮನ್ ಟಚ್ ಮತ್ತು ಜೀವಂತಿಕೆ ನೀಡುವ ಕಲೆ ಇರುವುದು ಇಂಥ ಅಪಾರ ಅನುಭವಿಗಳ ಕೈಯಲ್ಲೇ. ಹೌದು, ಆ ಮಾನವೀಯ ಸ್ಪರ್ಶವೇ ಅವರ ಕಂಟೆಂಟ್ ಅನ್ನು ಬೇರೆಯವರಿಗಿಂತ ಸಂಪೂರ್ಣ ಭಿನ್ನವಾಗಿ ಎದ್ದು ನಿಲ್ಲುವಂತೆ ಮಾಡುತ್ತದೆ. ಕಾರ್ಖಾನೆಯಲ್ಲಿ ಅಳವಡಿಸಿಕೊಂಡ ಶಿಸ್ತು ಮತ್ತು ಸಮಯ ಪ್ರಜ್ಞೆ, ರಂಗಭೂಮಿಯಲ್ಲಿ ಕಲಿತ ಭಾವನೆಗಳ ಅಭಿವ್ಯಕ್ತಿ, ಇವೆರಡೂ ಈಗ ಈ ಡಿಜಿಟಲ್ ಕಂಟೆಂಟ್ ಕ್ರಿಯೇಷನ್ ಸ್ಟುಡಿಯೋದಲ್ಲಿ ಒಂದಾಗ್ತಾ ಇವೆ. ಕಲಿಯನು ವಯಸ್ಸಿನ ಮಿತಿ ಇಲ್ಲ ಅನ್ನೋದನ್ನ ಅವರು ಕೇವಲ ವೇದಿಕೆಯ ಮೇಲಿನ ಮಾತಿನಲ್ಲಿ ಹೇಳ್ತಿಲ್ಲ. ಪ್ರತಿದಿನ ಹೊಸ ಎಐ ಆಪ್ಗಳನ್ನ ಬಳಸುವ ಮೂಲಕ ಕೃತಿಯಲ್ಲಿ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದಾರೆ. ಹೌದು, ಜೊತೆಗೆ ಯೂಟ್ಯೂಬ್ ಮೂಲಕ ವೆಲ್ತ್ ಕ್ರಿಯೇಷನ್ ಅಂದ್ರೆ ಆರ್ಥಿಕವಾಗಿ ಸ್ವಾವಲಂಬನೆ ಸಾಧಿಸುವ ಹೊಸ ದಾರಿಗಳನ್ನು ಕಂಡುಕೊಡ್ತಿದ್ದಾರೆ. ಅಂದ್ರೆ ನಿವೃತ್ತಿಯ ನಂತರದ ಜೀವನ ಎಂದರೆ ಕೇವಲ ಮನೆಯಲ್ಲಿ ಕೂತು ವಿಶ್ರಾಂತಿ ಪಡೆಯುವುದು ಅಥವಾ ಟಿವಿ ನೋಡುವುದು ಮಾತ್ರವಲ್ಲ, ಬದಲಾಗಿ ಸಂಪೂರ್ಣವಾಗಿ ಒಂದು ಹೊಸ ಕರಿಯರ್ ಕಟ್ಟಿಕೊಳ್ಳಬಹುದು ಅನ್ನೋದನ್ನ ಅವರು ನಮಗೆಲ್ಲರಿಗೂ ನಿರೂಪಿಸ್ತಿದ್ದಾರೆ. ನಮ್ಮ ದೈನಂದಿನ ಜೀವನದಲ್ಲಿ ನಾವೆಲ್ಲರೂ ಒಂದು ವಿಷಯ ಗಮನಿಸಿರ್ತೀವಿ. ಏನದು? ಮೊಬೈಲಲ್ಲಿ ಸ್ವಲ್ಪ ಏನಾದ್ರೂ ಹೊಸ ಸಾಫ್ಟ್ವೇರ್ ಅಪ್ಡೇಟ್ ಬಂದ್ರೆ ಸಾಕು, ಅಯ್ಯೋ ಇದೇನು ಹೊಸ ತಲೆನೋವು, ಮೊದಲಿದ್ದದ್ದೇ ಚೆನ್ನಾಗಿತ್ತು ಅಂತ ಗೊಣಗ್ತೀವಿ. ಹೌದು, ನಾನೇ ಎಷ್ಟೋ ಸಲ ಹಾಗೆ ಅಂದ್ಕೊಂಡಿದ್ದೀನಿ. ಮಾಹಿತಿ ತಂತ್ರಜ್ಞಾನದ ಈ ಇಂದಿನ ಅತಿಯಾದ ಹರಿವಿನಲ್ಲಿ ಇನ್ಫಾರ್ಮೇಷನ್ ಓವರ್ಲೋಡ್ ಆಗಿ ಹೊಸದೇನನ್ನಾದ್ರೂ ಕಲಿಯುವ ಉತ್ಸಾಹವೇ ನಮಗೆ ಕಮರಿ ಹೋಗಿರುತ್ತೆ. ಆದ್ರೆ ಇಲ್ಲಿ ಕಾರ್ಖಾನೆಯೊಂದರ ಉದ್ಯೋಗಿ ತಮ್ಮ ವೃತ್ತಿ ಜೀವನದ ಸಂಧ್ಯಾಕಾಲದಲ್ಲಿ ನಿಂತ್ಕೊಂಡು ಸಂಪೂರ್ಣವಾಗಿ ಅಪರಿಚಿತವಾದ ಈ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಆಸ್ವಾದಿಸುತ್ತಾ ಕಲಿಯುತ್ತಿದ್ದಾರೆ. ಎಐ ತಂತ್ರಜ್ಞಾನವು ತನ್ನ ಉದ್ಯೋಗವನ್ನ ಕಸಿದುಕೊಳ್ಳುತ್ತೆ ಅಂತ ಹೆದರುವ ಬದಲು ಆ ಎಐ ಜೊತೆ ಸಂವಹನ ನಡೆಸಲು, ಅದನ್ನ ತನ್ನ ಕೆಲಸಕ್ಕೆ ಪೂರಕವಾಗಿ ಬಳಸಿಕೊಳ್ಳಲು ಅವರು ಕಲಿತಿದ್ದಾರೆ. ತಂತ್ರಜ್ಞಾನದ ಜೊತೆಗಿನ ಈ ಮುಕ್ತ ಒಡನಾಟ ಇಂದಿನ ಯುವ ಪೀಳಿಗೆಗೂ ಕೂಡ ಒಂದು ಬಹಳ ದೊಡ್ಡ ಪಾಠ. ಹೌದು, ಚಿಕ್ಕೇಗೌಡರ ಈ ಪೂರ್ಣ ಜೀವನ ಯಾನವನ್ನ ಒಟ್ಟಾರೆಯಾಗಿ ಗಮನಿಸಿದಾಗ ನಮಗೆ 3 ವಿಭಿನ್ನ ಆಯಾಮಗಳು ಕಾಣಸಿಗುತ್ತವೆ. ಮೊದಲನೆಯದು ಕಾರ್ಖಾನೆಯಲ್ಲಿ ಯಂತ್ರಗಳ ಜೊತೆಗಿನ ಆ ಶಿಸ್ತುಬದ್ಧ ಬದುಕು ಮತ್ತು ಕಂಪನಿಯ ಒಳಿತಿಗಾಗಿ ಕೋಟ್ಯಾಂತರ ರೂಪಾಯಿಗಳ ಪ್ರಾಮಾಣಿಕ ಉಳಿತಾಯ. ಎರಡನೇದು ರಂಗಭೂಮಿ ಮತ್ತು ಆರ್ಕೆಸ್ಟ್ರಾ ಮೂಲಕ ಜನರೊಡನೆ ಬೆರೆತು ಕಟ್ಟಿದ ಆ ಸಾಂಸ್ಕೃತಿಕ ಜಗತ್ತು. ಮತ್ತು ಮೂರನೆಯದು ಭವಿಷ್ಯದ ತಂತ್ರಜ್ಞಾನವನ್ನ, ಅಂದ್ರೆ ಈ ಕೃತಕ ಬುದ್ಧಿಮತ್ತೆಯನ್ನ ಅಪ್ಪಿಕೊಳ್ಳುವ ಆ ಮುಕ್ತ ಮನಸ್ಸು. ಈ ಮೂರರ ಸಂಗಮವೇ ಅವರನ್ನ ಒಬ್ಬ ಅಸಾಮಾನ್ಯ ಮತ್ತು ನಿರಂತರ ಕಲಿಯುವಿಕೆಯ ವಿದ್ಯಾರ್ಥಿಯನ್ನಾಗಿ ಮಾಡಿದೆ. ಅವರು ಊರಿನಲ್ಲಿ ನೂರಾರು ಜನರಿಗೆ ಗುರುವಾಗಿದ್ರು, ಇಂದು ಸ್ಟುಡಿಯೋದಲ್ಲಿ ಕಲಿಯಲು ಕೂತಾಗ ಅದೇ ಹಳೆಯ ವಿನಯಶೀಲತೆ ಅವರಲ್ಲಿದೆ. ಈ ವಿನಯಶೀಲತೆ ಮತ್ತು ನಿರಂತರ ಕಲಿಕೆಯ ಹಂಬಲ ನಮ್ಮೆಲ್ಲರನ್ನೂ ಆಳವಾಗಿ ಯೋಚನೆಗೆ ದೂಡುತ್ತೆ. ಖಂಡಿತ. ನಾವು ನಮ್ಮ ವೃತ್ತಿ ಅಥವಾ ಕೌಶಲ್ಯದ ಬಗ್ಗೆ ಒಂದು ಹಂತದಲ್ಲಿ ತೃಪ್ತಿ ಪಟ್ಟುಕೊಂಡು ಕಲಿಯೋದನ್ನೇ ನಿಲ್ಲಿಸ್ಬಿಡ್ತೀವಿ. ಆದರೆ ಚಿಕ್ಕೇಗೌಡರ ಕಥೆ
ಮಾನವನ ಮೆದುಳು ಮತ್ತು ಕಲಿಯುವ ಇಚ್ಛಾಶಕ್ತಿಗೆ ನಿವೃತ್ತಿ ಎಂಬುದಿಲ್ಲ ಅನ್ನೋದನ್ನ ನೆನಪಿಸುತ್ತೆ. ಹೊಸದನ್ನ ಕಲಿಯುವ ಹಂಬಲವಿದ್ದಾಗ ಕಾಲ ಮತ್ತು ವಯಸ್ಸು ಕೇವಲ ಅಂಕಿಅಂಶಗಳಾಗಿ ಉಳಿಯುತ್ತವೆ ಅಲ್ವಾ? ಹೌದು. ಈ ಸುದೀರ್ಘವಾದ ಮತ್ತು ಸ್ಫೂರ್ತಿದಾಯಕವಾದ ಚರ್ಚೆಯನ್ನ ಮುಕ್ತಾಯಗೊಳಿಸುವ ಹಂತಕ್ಕೆ ನಾವು ಬಂದಿದ್ದೇವೆ. ಇದನ್ನೆಲ್ಲ ಕೇಳಿದ ಮೇಲೆ ನಮ್ಮೊಳಗೆ ಒಂದು ಹೊಸ ಆಲೋಚನೆ ಹುಟ್ಟಿಕೊಳ್ಳುವುದು ಖಂಡಿತ. ಹೌದು. ಇಲ್ಲಿಯವರೆಗೆ ನಿವೃತ್ತಿ ಅಥವಾ ರಿಟೈರ್ಮೆಂಟ್ ಎಂದರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕೆಲಸದಿಂದ ಸಂಪೂರ್ಣ ವಿರಾಮ ಪಡೆಯುವುದು ಅಂತಲೇ ನಾವೆಲ್ಲ ಭಾವಿಸಿದ್ವಿ. ಹೌದು. ದೈಹಿಕ ಶ್ರಮದ ಕೆಲಸಗಳು ವಯಸ್ಸಾದಂತೆ ಕಷ್ಟವಾಗುವುದು ಪ್ರಕೃತಿ ಸಹಜ ತಾನೆ. ಆದರೆ ಈ ಕೃತಕ ಬುದ್ಧಿಮತ್ತೆಯಂತಹ ತಂತ್ರಜ್ಞಾನಗಳು ಬಂದ ಮೇಲೆ ಈ ನಿವೃತ್ತಿಯ ಕಲ್ಪನೆಯೇ ಸಂಪೂರ್ಣವಾಗಿ ಬದಲಾಗಬಹುದೇ? ಖಂಡಿತ ಬದಲಾಗಬಹುದು. ದೈಹಿಕ ಶ್ರಮವನ್ನ ಯಂತ್ರಗಳು ಅಥವಾ ಎಐ ಸಾಫ್ಟ್ವೇರ್ಗಳು ನೋಡಿಕೊಳ್ಳಲು ಆರಂಭಿಸಿದಾಗ ವಯಸ್ಸಾದವರು ದೈಹಿಕವಾಗಿ ದಣಿಯುವ ಅವಶ್ಯಕತೆ ಇರೋದಿಲ್ಲ. ಹಾಗಾದ್ರೆ ದಶಕಗಳ ಕಾಲ ದುಡಿದು ಅಪಾರವಾದ ಜೀವನಾನುಭವ ಹೊಂದಿರುವ ಹಿರಿಯರು ಆ ಅನುಭವವನ್ನ ಎಐ ಟೂಲ್ಗಳಿಗೆ ಕಾಗ್ನಿಟಿವ್ ಅಂದ್ರೆ ಕೇವಲ ಬೌದ್ಧಿಕ ಇನ್ಪುಟ್ ಆಗಿ ನೀಡಲು ಶುರು ಮಾಡಿದ್ರೆ ಭವಿಷ್ಯದಲ್ಲಿ ಏನಾಗಬಹುದು? ಅದೊಂದು ಅದ್ಭುತವಾದ ಸಾಧ್ಯತೆ. ದೈಹಿಕವಾಗಿ ಶ್ರಮಪಡುವ ದಿನಗಳು ಮುಗಿದ್ರೂ ವಯಸ್ಸಾದವರು ತಮ್ಮ ಆ ಶ್ರೀಮಂತ ಅನುಭವದ ಮೂಲಕ ಎಐಗೆ ಮಾರ್ಗದರ್ಶನ ನೀಡುವ ಹೊಸ ಯುಗವೊಂದು ಸೃಷ್ಟಿಯಾಗಬಹುದೇ? ಖಂಡಿತ. ನಿವೃತ್ತಿ ಎಂಬುದು ಕೆಲಸದ ಅಂತ್ಯವಾಗದೆ ಕೇವಲ ದೈಹಿಕ ಶ್ರಮದಿಂದ ಬೌದ್ಧಿಕ ಮಾರ್ಗದರ್ಶನದತ್ತ ಹೊರಳುವ ಒಂದು ಹೊಸ ಘಟ್ಟವಾಗಬಹುದೇನೋ? ಇದೊಂದು ನಿಜಕ್ಕೂ ಆಳವಾದ ಪ್ರಶ್ನೆ. ನಾವೆಲ್ಲರೂ ಈ ಬಗ್ಗೆ ಯೋಚಿಸಲೇಬೇಕು. ಯೋಚಿಸುತ್ತೇ ಇರಿ. ಮುಂದಿನ ಆಳವಾದ ವಿಶ್ಲೇಷಣೆಯಲ್ಲಿ ಮತ್ತೊಂದು ರೋಚಕ ವಿಷಯದೊಂದಿಗೆ ಭೇಟಿಯಾಗೋಣ.